ನಮಸ್ತೆ. 5/7/2024 ಶುಕ್ರವಾರ, ಕೃಷ್ಣ ಪಕ್ಷ. ಬೆಳಗ್ಗೆ 5:58ರಿಂದ ಬೆಳಗಿನ ಜಾವ 4:27 ಅಮಾವಾಸ್ಯೆ ಇದೆ. ಆ ನಂತರ ಪ್ರಥಮ. ಕೇಳಿಸ್ಕೊಳ್ಳುವವರಿಗೆ ಒಂದು ವಿನಂತಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಕಳಿಸದೇ ಇದ್ದರೂ ಪ್ರೋಗ್ರಾಮ್ ಬರುತ್ತದೆ. ಕೆಲವು ಟೈಮಲ್ಲಿ ಪ್ರೋಗ್ರಾಮ್ ಮಾಡಿರ್ತೀವಿ, ಆದರೆ ನಮ್ಮ ಕಸ್ಟಮರ್ಗೆ ಕಳ್ಸೋಕ್ಕಾಗ್ತಿರ್ಲಿಲ್ಲ. ಕೆಲವು ಟೈಮ್ ಹಂಗೆ ಮಿಸ್ ಆಗಿರುತ್ತೆ. ನನ್ನೇ ಒಂದು ಮಿಸ್ಟೇಕು ಆಗಿದೆ. 4ನೇ ತಾರೀಕು ನಾವು ಕಳಿಸೋದಕ್ಕೆ ಬದಲು 1ನೇ ತಾರೀಕಿನ ಕಳಿಸಿದ್ದೀವಿ. ಕೆಲವು ಟೈಮ್ ಹಂಗಾಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ಗೆ ಹೋಗಿ ನೋಡ್ಬೋದು. ಯಾಕೆಂತಂದರೆ ನಾಳೆಯ ವಿಷಯಗಳು ಹೇಗಿರುತ್ತೆ ಅಂತ ರಾತ್ರಿಯಲ್ಲಿ ಖಂಡಿತ ಬರುತ್ತೆ. ಯಾವತ್ತೋ ಅಪರೂಪಕ್ಕಾಗಿ ಮಾರನೇ ದಿನ ಬರುತ್ತದೆ. ಇದನ್ನು ನೋಡ್ಕೊಳ್ಳಿ. ಇವತ್ತಿನ ನಕ್ಷತ್ರ ಬೆಳಗ್ಗೆಯಿಂದ 4:06 ಬೆಳಗಿನ ಜಾವದವರೆಗೂ ಆರುದ್ರ ನಕ್ಷತ್ರ. ಇವತ್ತಿನ ಯೋಗ ಬೆಳಗ್ಗೆಯಿಂದ 4:06 ಕಾರ್ಯಸಿದ್ಧಿ ಮತ್ತು ಧನಪ್ರಾಪ್ತಿ ಇರೋದರಿಂದ ಇವತ್ತಿನ ದಿನ ಶುಭ ದಿನವಾಗಿದೆ. ಮುಹೂರ್ತ ಕಾರ್ಯಗಳು ಇಲ್ಲ ಅಂತಂದರೂ ಖಂಡಿತ ಒಳ್ಳೆಯ ಕಾರ್ಯಗಳು ಮಾಡ್ಬೋದು. ಆ ನಂತರ ಅಂದರೆ ಬೆಳಗಿನ ಜಾವ 4:06 ಮೇಲೆ ಪುನರ್ವಸು ನಕ್ಷತ್ರ ಪ್ರಾರಂಭವಾಗುತ್ತದೆ. ಕಾರ್ಯಸಿದ್ಧಿಯೆಲ್ಲ ಇರುತ್ತದೆ. ಆದರೂ ಹಣಕಾಸಿನ ವಿಷಯಕ್ಕೆ ಇವತ್ತು ಬೆಳಗಿನ ಜಾವ ಉಪಯೋಗ ಇಲ್ಲದೇ ಇರುತ್ತದೆ. ಹಾಗಾಗಿ ಬೆಳಗಿನ ಜಾವ 4:06 ಮೇಲೆ ಅಂತ ಅಂದಾಗ ವ್ಯವಹಾರ ಏನೂ ಮಾಡಲ್ಲ. ಯಾಕೆಂದರೆ ರಾತ್ರಿ ಅಥವಾ ಬೆಳಗಿನ ಜಾವ ಅಂತ ಲೆಕ್ಕಕ್ಕೆ ಬರುತ್ತದೆ. ಈ ರೀತಿ ಇಟ್ಕೊಳ್ಳಿ. ಹಂಗಾಗಿ ದಿನ ಪೂರ್ತಿ ಚೆನ್ನಾಗಿರುತ್ತೆ ಅಂತ ನೀವು ಅನುಕೂಲವಾಗಿ ಕೆಲವು ಕೆಲಸಗಳನ್ನು ಮಾಡಬಹುದು. ಅದಕ್ಕೆ ಅಡ್ಡಿ ಇಲ್ಲ. ಸೇಮ್ ಟೈಮಲ್ಲೇ ಇನ್ನೊಂದು ಏನಿದೆ ಅಂತಂದರೆ ವಾರವೂ ದೋಷವಿಲ್ಲ. ಅದೇ ಸಮಯದಲ್ಲಿ ನಾವು ನೋಡುವಂಥದ್ದು ಏನು ಅಂತಂದರೆ ಇದರಲ್ಲಿ ಕೆಟ್ಟ ಟೈಮು ಒಳ್ಳೆಯ ಟೈಮು ಅಂತ ಇದನ್ನು 100% ಅಂತ ನೋಡ್ಕೊಳ್ತೀವಿ. ಇವತ್ತು ವೃಶ್ಚಿಕ ರಾಶಿಯವರಿಗೆ ಚಂದ್ರಾಷ್ಟಮ ದಿನವಿದೆ, ಶುಭವಲ್ಲ. ಬೆಳಗ್ಗೆ 5:58 ದಿನ ಪೂರ್ತಿ ಆ ರೀತಿ ಇದೆ. 6:48 8:58 ಅಶುಭ, ಮೃತ್ಯು, ಮರಣ ಕಾಲ ಅಂತ ಎಚ್ಚರ. ಇದು ಮುಗಿಯುವಷ್ಟರಲ್ಲೇ 8:33 9:24 ದುರ್ಮುಹೂರ್ತವಿದೆ. ಹಾಗಾಗಿ ಕಂಟಿನ್ಯೂ ಆಗಿ 9:24 ಅಶುಭವಾಗಿದೆ. ಅದರಲ್ಲೂ 8:33 8:58 ಅಧಿಕವಾದ ದೋಷವಿದೆ. 10:48 12:24 ರಾಹುಕಾಲ. 12:23 1:59 ಮಧ್ಯಾಹ್ನದವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲವಿದೆ. ಆ ನಂತರ ಬರುವಂಥದ್ದು ಮಧ್ಯಾಹ್ನ 3:37 ಸಂಜೆ 5:14 ಯಮಗಂಡ ಕಾಲವಿದೆ. ರಾತ್ರಿ ಅಂದರೆ ಲೇಟ್ ನೈಟು 3:12 ಬೆಳಗಿನ ಜಾವ 4:35 ವಿಷಕಾಲ. ಈ ಸಮಯಗಳಲ್ಲಿ ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡುವಂಥದ್ದು, ಶುಭ ಕಾರ್ಯಗಳನ್ನ ಮಾಡೋದು, ಇದನ್ನೆಲ್ಲ ನಿಲ್ಲಿಸಿ. ಇರೋದರಲ್ಲಿ ಶುಭ ಸಮಯ ಖಂಡಿತವಾಗಿಯೂ 5:58 ಬೆಳಗ್ಗೆಯಿಂದ 6:46 ಶುಭವಾಗಿದೆ. 9:26 10:46 ಶುಭವಾಗಿದೆ. ಮಧ್ಯಾಹ್ನ 2:01 3:35 ಶುಭವಾಗಿದೆ. ಸಂಜೆ 5:16 ರಾತ್ರಿ 3:10 ಶುಭವಾಗಿದೆ. ಬೆಳಗಿನ ಜಾವ 4:37 ಸೂರ್ಯನು ಉದಯ ಆಗುವವರೆಗೂ ಶುಭವಾಗಿದೆ. ಇಷ್ಟೆಲ್ಲ ನೋಡಿದ್ದೀವಿ. ಇದರಲ್ಲಿ ವಿಶೇಷವಾಗಿ ಶುಭ ಸಮಯ ಅಂತ ಕೊಟ್ಟಿರುವ ಈ ಸಮಯಗಳಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದು. ಅದರಲ್ಲಿ ದಿನವೂ ಅನುಕೂಲ ಇದೆ. ಅಂದರೆ ನಕ್ಷತ್ರ ದೇವತೆ ಕೂಡ ಅದನ್ನು ಸರಿ ಮಾಡುತ್ತದೆ, ಓಕೆ ಮಾಡುತ್ತದೆ, ಅಂದರೆ ಅಕ್ಸೆಪ್ಟ್ ಮಾಡುತ್ತದೆ ಅಂತ. ಹಾಗಾಗಿ ದೇವರ ಅನುಗ್ರಹವು ಅಲ್ಲಿ ಬಂದು ಸೇರುತ್ತೆ ಅಂತ ಧೈರ್ಯವಾಗಿ ಮಾಡ್ಬೋದು ಬೆಳಗಿನ ಜಾವದವರೆಗೂ. ಆ ನಂತರ ಖಂಡಿತವಾಗಿ ಯೋಚನೆ ಮಾಡಿಕೊಳ್ಳಿ. ಅಮೃತಗಳಿಗೆ ಇವತ್ತು ಬರುವ ಸಮಯ ಸಂಜೆ 6:01 7:38 ಶುಭಕರವಾಗಿರುತ್ತದೆ. ಆದ್ದರಿಂದ ಇದೊಂದು ಶುಭ ಸಮಯ ಅಂತ ಇದನ್ನು ಒಳ್ಳೆಯ ಕಾರ್ಯಗಳಿಗೆ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಗುರು ಹೊರೆ ಬರುವಂಥ ಇನ್ನೊಂದು ಸಮಯ 10:16 10:46 ಶುಭವಾಗಿದೆ. ಇದು ಬೆಳಗ್ಗೆ. ಮತ್ತೊಂದು ಒಳ್ಳೆಯ ಸಮಯ, ಇದನ್ನು ಅಮೃತಗಳಿಗೆ ಅಂತಂತೀವಿ. ಈ ಅಮೃತಗಳಿಗೆ 12:24 2:01 ಇದೆ. ಆದರೂ ಈ ಸಮಯದಲ್ಲಿ ಸಮಯ ಉತ್ತಮವಾಗಿಲ್ಲ.
ಆದ್ದರಿಂದ ಗಮನ ಕೊಡಿ. ವಿಜಯ ಮುಹೂರ್ತ 2 ಗಂಟೆ 33 ನಿಮಿಷದ ಮೇಲೆ 3:24ವರೆಗೆ ಇದೆ. ಈ ಸಮಯವನ್ನು ಶುಭ ಕಾರ್ಯಗಳಿಗೆ ಖಂಡಿತ ಉಪಯೋಗಿಸಬಹುದು. ಜಯಿಸಬೇಕು, ಕೋರ್ಟು ಮತ್ತೊಂದು ಕಾರ್ಯಗಳಿಗೆ ಖಂಡಿತವಾಗಿ ಉಪಯೋಗ ಆಗುತ್ತದೆ. ಇದೆಲ್ಲ ಶುಭ ಸಮಯಗಳು. ಇದನ್ನು ತಿಳಿದು ಈ ಕಾರ್ಯಗಳನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು. ಮತ್ತೊಂದು ಒಳ್ಳೆಯ ಸಮಯ ಅಂತಂದರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ. ಇದು ಇದೇ ಸಮಯದಲ್ಲಿ, ಆದ್ದರಿಂದ ಇದು ಡಬಲ್ ಆಗಿದೆ ಶುಭ ಸಮಯ. ಮತ್ತು ಲಾಭದ ಸಮಯ ಅಂತಂದರೆ 3:37ರಿಂದ 5:14 ಸಂಜೆಯವರೆಗಿದೆ. ಇನ್ನೊಂದು ಒಳ್ಳೆಯ ಸಮಯ ನಾನು ಫಸ್ಟ್ ಹೇಳಿದೆ, ಗುರು ಹೊರೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಇದರಲ್ಲಿ ಬರುವ ಇನ್ನೊಂದು ಒಳ್ಳೆಯ ಸಮಯವನ್ನು ಹುಡುಕ್ಬಿಡೋಣ. ಇದು ಕೂಡ ಸಂಜೆ ಮೇಲೆ ಬಂದುಬಿಡುತ್ತದೆ. ಲಾಭದ ಸಮಯವಿದು 5:16ರಿಂದ ಸ್ಟಾರ್ಟ್ ಆಗುತ್ತದೆ. ಆದರೂ ರಾತ್ರಿ 8:14ರಿಂದ 9 ಗಂಟೆ 34 ನಿಮಿಷದವರೆಗೂ ಇಲ್ಲಿ ಶುಭಕರವಾಗಿದೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಇಲ್ಲಿಯವರೆಗೂ ನಾವಿಷ್ಟು ವಿಷಯಗಳನ್ನ ನೋಡಿದ್ವಿ. ಯಾರ್ಯಾರಿಗೆ ಅಂದರೆ ಯಾವ್ಯಾವ ನಕ್ಷತ್ರ ರಾಶಿಯವರಿಗೆ ತಾರಾ ಮತ್ತು ಚಂದ್ರಬಲ ಇದೆ ಅಂತ ಇವತ್ತು ನೋಡೋಣ. ಇವತ್ತು ನಡೆಯುವ ನಕ್ಷತ್ರ ಆರುದ್ರ. ಅಶ್ವಿನಿಯಿಂದ ರೇವತಿವರೆಗೂ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಬೆಳಗಿನ ಜಾವ 4 ಗಂಟೆ 6 ನಿಮಿಷದವರೆಗೂ ಅನುಕೂಲವೂ ದ್ರವ್ಯ ಲಾಭವೂ ಉಂಟು. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ದಿನ ಪೂರ್ತಿ ಪ್ರತ್ಯೇಕ ತಾರೆ ಇದೆ. ಆದ್ದರಿಂದ ಮುಹೂರ್ತ ಕಾರ್ಯಗಳನ್ನ ನೀವು ಏನು ಮಾಡೋಕ್ಕೋಗಬೇಡಿ. ಬಂಡವಾಳ ಹಾಕುವ ಕಾರ್ಯಗಳನ್ನು ಕೂಡ ನೀವು ಮಾಡೋಕ್ಕೋಗಬೇಡಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿರುವ ಬೇರೆಯವರು ಅವರ ನಕ್ಷತ್ರಗಳು ಚೆನ್ನಾಗಿದ್ದರೆ, ಅಂದರೆ ನಾವು ಕೊಡುವ ನಕ್ಷತ್ರ ನೋಡ್ಕೊಳ್ಳಿ, ಅದರ ಪ್ರಕಾರ ಸರಿಯಾಗಿದ್ದರೆ, ಒಂದು ವೇಳೆ ನಾವು ಫಸ್ಟ್ ಕೊಟ್ಟಿವೆ ಅಶ್ವಿನಿ ನಕ್ಷತ್ರ ಮೇಷರಾಶಿ ಅಂತ, ಅವ್ರಿಗೂ ಶುಭವಾಗಿದೆ ಅಂತ ಬಂದಿದೆ, ಹಂಗಾಗಿ ಅವರು ಮಾಡ್ಬೋದು, ಅವ್ರಿಗೆ ಏನು ಅಡ್ಡಿ ಇಲ್ಲ. ನಿಮಗೂ ಮಾತ್ರನೇ ಅದು ಅಷ್ಟೊಂದು ಅನುಕೂಲ ಇಲ್ಲ ಅಂತ ಬರುತ್ತೆ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ, ಕ್ಷೇಮವಿದೆ, ಲಾಭವೂ ಇದೆ, ತೊಂದರೆ ಇಲ್ಲ. ನಂತರ ನೋಡುವಂಥ ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಕ್ಷೇಮವು, ಅದೇ ಸಮಯದಲ್ಲಿ ಧನಹಾನಿ ಅಂತ ಇರೋದರಿಂದ ಹಣದ ವಿಷಯದಲ್ಲಿ ಎಚ್ಚರವಾಗೇ ಇರಬೇಕಾಗ್ತದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ವಿಪತ್ತು ಉಂಟು, ಧನಹಾನಿ ಇದೆ, ಆಸ್ಪತ್ರೆ ಖರ್ಚುಗಳು, ವೇಸ್ಟ್ ಖರ್ಚೆಲ್ಲ ಬರುತ್ತದೆ. ಎಚ್ಚರವಾಗಿದ್ದರೆ ಅದನ್ನು ಅವಾಯ್ಡ್ ಮಾಡಬಹುದು. ದೇವರಲ್ಲಿ ಪ್ರಾರ್ಥನೆ ಇರಲಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಸಂಪತ್ತು ಉಂಟು, ಅದೇ ಸಮಯದಲ್ಲಿ ದುಡ್ಡನ್ನು ಭದ್ರವಾಗಿಟ್ಕೊಳ್ಳಿ. ಇಟ್ಕೊಂಡ್ರೆ ನಿಮ್ಮದು, ಇಲ್ಲಾಂದರೆ ನಿಮ್ಮದಲ್ಲ ಅಂತ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಖಂಡಿತವಾಗಿ ಶುಭವಾಗಿದೆ. ಆದ್ದರಿಂದ ಮುಹೂರ್ತ ಕಾರ್ಯಗಳು, ಶುಭ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತವಾಗಿಯೂ ಅಡ್ಡಿ ಇಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಜನ್ಮತಾರೆ, ದೇವರಲ್ಲಿ ಪ್ರಾರ್ಥನೆ ಇರಲಿ. ಶರೀರ ಆರೋಗ್ಯ ಅಷ್ಟೇ ಏನು ತೊಂದರೆಗಳಿಲ್ಲ, ಎಲ್ಲ ಚೇತರಿಸ್ಕೊಳ್ತೀರಾ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಖಂಡಿತ ಪರಮ ಮಿತ್ರಧಾರೆ, ಹಂಗಾಗಿ ದೇವರೇ ನಿಮಗೆ ಮಿತ್ರರಾಗಿರುತ್ತಾರೆ. ಮಿತ್ರರಿಂದಲೂ ಸುಖ ಉಂಟು, ಶರೀರ ಸುಖವು ಅಭಿವೃದ್ಧಿಯಾಗುತ್ತದೆ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ 4ನೇ ಪಾದ, ಅಂದರೆ ಕರ್ಕಾಟಕ ರಾಶಿ, ಖಂಡಿತವಾಗಿ ಶುಭವಾಗಿದೆ, ಶುಭ ಕಾರ್ಯಗಳಿಗೆ ಅಡ್ಡಿ ಇಲ್ಲ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಆದರೆ ಒಂದು ವಿಷಯಗಳು ಅಮಾವಾಸ್ಯೆ ಪ್ರಥಮ ಇದೆಲ್ಲ ನೋಡ್ಕೋಬೇಕು ಯಾವತ್ತೂ, ಅದರಲ್ಲಿ ಗಮನ ಕೊಡಿ. ಈಗ ನೋಡುವ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಮಿತ್ರಧಾರೆಯು ಸ್ವಲ್ಪ ವ್ಯಯವೂ ಉಂಟು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಟೆನ್ಷನ್, ವ್ಯಯ ಎಲ್ಲ ಕೂಡಿ ಬರುತ್ತದೆ. ಆದ್ದರಿಂದ ಎಚ್ಚರವಾಗಿರಲೇಬೇಕು. ಮಖ ನಕ್ಷತ್ರ ಸಿಂಹರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಇದೆ. ನೆಕ್ಸ್ಟ್ ಅಂದರೆ ಬೆಳಗಿನ ಜಾವದ ಮೇಲೆ ಸ್ವಲ್ಪ ಎಚ್ಚರ, ಗಮನ ಕೊಡಬೇಕು. ಪುಬ್ಬ ನಕ್ಷತ್ರ ಸಿಂಹರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಪ್ರತ್ಯೇಕ ತಾರೆ, ಎಚ್ಚರವಾಗಿರಬೇಕು, ಅನುಕೂಲವಿಲ್ಲದ ದಿನವಿದು. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯೂ ಉಂಟು, ಅಮಾವಾಸ್ಯೆ ಇದೆ, ಪ್ರಥಮ ಇದೆ, ನೋಡ್ಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ 2, 3, 4ನೇ ಪಾದಗಳು, ಕ್ಷೇಮವಿದೆ, ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಉಂಟು. ನಂತರ ನೋಡುವಂಥದ್ದು ಹಸ್ತ ನಕ್ಷತ್ರ ಕನ್ಯಾ ರಾಶಿ, ವಿಪತ್ತಿದೆ, ಗಾಡಿಗಳಲ್ಲಿ ಹುಷಾರು, ಮೆಟ್ಲತ್ತೋರೆಲ್ಲ ಹುಷಾರಾಗಿರಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತು ಉಂಟು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯೂ ಉಂಟು. ನಂತರ ಚಿತ್ತಾ ನಕ್ಷತ್ರ ತುಲಾರಾಶಿ, ಯಾಕೆಂತಂದರೆ 3 ಮತ್ತು 4ನೇ ಪಾದಗಳು ತುಲಾರಾಶಿಗೆ ಬರುತ್ತದೆ. ಸಂಪತ್ತು ಸ್ವಲ್ಪ ಕಾರ್ಯದಲ್ಲಿ ಅಡೆತಡೆ ಉಂಟು, ಅದನ್ನೆಲ್ಲ ನೀವು ಗೆಲ್ಲಬಹುದು ದೇವರ ಅನುಗ್ರಹದಿಂದಾಗಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ಜನ್ಮತಾರೆ ಇದೆ, ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ. ಸಾಹಸ ಕಾರ್ಯಗಳು ಇವತ್ತು ಬೇಡ, ಸ್ವಲ್ಪ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಿತ್ರರಲ್ಲೂ ಚೆನ್ನಾಗಿರಿ. ವಿಶಾಖ ನಕ್ಷತ್ರ ತುಲಾರಾಶಿ, 1, 2, 3ನೇ ಪಾದಗಳು, ಪರಮ ಮಿತ್ರಧಾರೆಯು
ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ತಡೆಗಳು ಉಂಟು, ಹಂಗಾಗಿ ವಿನಾಯಕನ ಪ್ರಾರ್ಥನೆ ಮಾಡಿಕೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 4ನೇ ಪಾದ, ಪರಮ ಮಿತ್ರಧಾರೆ. ಅದೇ ಸಮಯದಲ್ಲಿ ರೋಗವೃದ್ಧಿಯೂ ಕೂಡ ಇದೆ, ಎಚ್ಚರ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ ಉಂಟು, ಮಿತ್ರರಾಗಿ ದೇವರೇ ಬರುತ್ತಾರೆ, ಆದ್ದರಿಂದ ಹೆಚ್ಚಾಗಿ ತೊಂದರೆಗಳಿಲ್ಲ. ಇವತ್ತು ದಿನಪೂರ್ತಿ ಚೆನ್ನಾಗಿರುತ್ತದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ವಧೆ ಅಂದರೆ ಟೆನ್ಷನ್ ಇದೆ. ಇವತ್ತು ಟೆನ್ಷನ್ ಎಲ್ಲ ಬಿಟ್ಟುಬಿಡಬೇಕು. ಆರೋಗ್ಯದಲ್ಲಿ ಹೆಚ್ಚಿನ ಗಮನ ಕೊಡಿ. ದಿನನಿತ್ಯ ತಗೊಳ್ಳುವಂಥ ಮಾತ್ರೆಗಳನ್ನು, ಔಷಧಿಗಳನ್ನು ಕರೆಕ್ಟಾಗಿ ತಗೊಳ್ಳಿ. ಮೂಲ ನಕ್ಷತ್ರ ಧನುಸು ರಾಶಿ, ಅನುಕೂಲವಿದೆ, ಸುಖವಿದೆ, ಅಭಿವೃದ್ಧಿ ಇದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕ ತಾರೆ, ಅನುಕೂಲವಿಲ್ಲದ ದಿನವಿದು, ಆದ್ದರಿಂದ ಎಚ್ಚರವಾಗಿರಬೇಕು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ, ಆರೋಗ್ಯವಿದೆ, ಚೇತರಿಸ್ಕೊಳ್ತೀರಾ, ಅನುಕೂಲವಿದೆ, ಹಂಗಾಗಿ ದೇವರ ಅನುಗ್ರಹವು ಜೊತೆಯಲ್ಲಿ ಇರುತ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ 2, 3, 4ನೇ ಪಾದಗಳು, ಖಂಡಿತವಾಗಿ ಕ್ಷೇಮವಿದೆ, ಶತ್ರುನಾಶವಿದೆ, ಆದ್ದರಿಂದ ಶುಭಕರವಾಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ವಿಪತ್ತು ಉಂಟು, ಏಟು ಗಾಯಗಳಿರುತ್ತದೆ, ಆದ್ದರಿಂದ ಎಚ್ಚರವಾಗಿರಬೇಕಾಗ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಪತ್ತು ಉಂಟು, ಶತ್ರುನಾಶವೂ ಉಂಟು, ಶುಭಕರವಾಗಿದೆ ನಿಮಗೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್, ಕಾರ್ಯವಿಘ್ನ ಇವೆಲ್ಲ ಉಂಟು, ಆದ್ದರಿಂದ ಹಣಕಾಸು ಬರುತ್ತದೆ, ಆದರೂ ವಿಘ್ನಗಳಿಲ್ಲದೆ ನೋಡಿಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಜನ್ಮತಾರೆಯು ಕಾರ್ಯವಿಘ್ನವೂ ಉಂಟು, ಹಂಗಾಗಿ ಇಷ್ಟೊಂದು ದಿನವಿಲ್ಲ, ಅಂದರೆ ಶುಭವಲ್ಲ, ಅಭಿವೃದ್ಧಿ ಹೊಂದುವ ದಿನವಲ್ಲ, ಎಚ್ಚರ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಪರಮ ಮೈತ್ರಿ ಅಂದರೆ ಮಿತ್ರ, ಇದೆಲ್ಲ ಇರೋದರಿಂದ ಖಂಡಿತವಾಗಿ ಮಿತ್ರರಲ್ಲಿ ಅನುಕೂಲ ಪಡ್ಕೊಳ್ಳಿ. ನಂತರ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ 4ನೇ ಪಾದ, ಪರಮ ಮಿತ್ರಧಾರೆಯು ಸ್ವಲ್ಪ ರೋಗ ಭಯವೂ ಉಂಟು, ಸರಿಯಾಗಿ ಔಷಧಿಗಳನ್ನು ತಗೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ಅನುಕೂಲದ ದಿನವೇ, ದೋಷ ಹೆಚ್ಚಾಗಿಲ್ಲ, ಆದರೂ ಅಮಾವಾಸ್ಯೆ ಪ್ರಥಮ ಇದನ್ನು ನೋಡ್ಕೊಳ್ಳಿ. ನಂತರ ನೋಡುವಂಥದ್ದು ರೇವತಿ ನಕ್ಷತ್ರ, ಲಾಸ್ಟ್ ನಕ್ಷತ್ರ, ಖಂಡಿತವಾಗಿ ಟೆನ್ಷನ್ ಇದೆ, ರೋಗ ಭಯವಿದೆ, ಮಾತ್ರೆಗಳನ್ನ ಸರಿಯಾಗಿ ತಗೋಬೇಕು, ಊಟದಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡಿಕೊಂಡ್ರೆ ದೋಷಗಳೆಲ್ಲ ದೂರ ಆಗಿಬಿಡ್ತದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.